ಎಲ್ಲರಿಗೂ ನಮಸ್ಕಾರ. ನಾನು ಅವನಿಕಾ. ಹೊಸ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾನು ಹಿಂದೆ ಒಂದು ಪ್ರೋಮೋದಲ್ಲಿ ಹೇಳಿದ್ದೆ, ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ತಪ್ಪದೆ ಒಂದು ಕಾರ್ಯಕ್ರಮವನ್ನು ಕೊಡ್ತೇವೆ ಅಂಥೇಳಿ. ಇವತ್ತು ನಾವು ಒಂದು ಒಳ್ಳೆಯ ವಿಚಾರದ ಬಗ್ಗೆ ಕುಳಿತು ಮಾತನಾಡೋಕ್ಕೆ ಬಂದಿದ್ದೇವೆ. ಅದು ವಿಚಾರ ಏನಂದರೆ, ನಾವು NGO ಅಂದರೆ ನಾನ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಅಂದರೆ ಸಂಘ ಸಂಸ್ಥೆಗಳ ನೋಂದಣಿ ಕಚೇರಿಯಲ್ಲಿ ನೋಂದಾಯಿತ ಮಾಡಿಕೊಂಡು ನೊಂದಂಥವರ ಬಾಳಲ್ಲಿ ಬೆಳಗಾಕೋಕ್ಕೆ ಅವರು ಪೊಲೀಸ್ ಇಲಾಖೆಗೆ ಹೋಗಿ ಮಾತನಾಡೋಕ್ಕಾಗಲಿ ಅಥವಾ ಅವ್ರು ದಾಖಲೆ ಕೊಟ್ಬಿಟ್ಟು ಸಾಕ್ಷಿ ಹೇಳೋಕ್ಕಾಗಲಿ, FIR ಮಾಡಿಸೋಕ್ಕಾಗಲಿ, NCR ಮಾಡೋಕ್ಕಾಗಲಿ ಅಥವಾ ಕೋರ್ಟ್ ಮುಖಾಂತರ ಒಂದು PCR ಮಾಡೋಕ್ಕಾಗಲಿ ಯಾವುದೇ ರೀತಿ ಅವರಿಗೆ ತಿಳುವಳಿಕೆ ಇಲ್ಲದ ಕಾರಣ ಹಾಗೂ ಕಾನೂನು ಮಾರ್ಗದರ್ಶನ ಇಲ್ಲದೇ ಇರೋ ಕಾರಣ ನಾವು ಅವ್ರಿಗೆ ಜೊತೆಯಲ್ಲಿ ನಿಂತು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೇವೆ. ಅದ್ರ ಜೊತೆಗೆ ನಾಡು, ನುಡಿ, ನೆಲ, ಜಲ, ಭಾಷೆ ಅದು ಯಾವುದೇ ವಿಚಾರ ಬಂದಾಗ ಅಂಥವರ ಒಂದು ಹೋರಾಟಗಳನ್ನು ಮಾಡ್ತಾ ಸರ್ಕಾರದ ಗಮನಕ್ಕೆ ತಗೊಂಡು ಬರುವಂಥ ಕೆಲಸ ಕೂಡ ನಾವು ಮಾಡ್ತಾ ಇರ್ತೀವಿ. ಹಾಗೆ ನಾನು ಸುಮಾರು 2017ನೇ ಇಸ್ವಿಯಲ್ಲಿ ಒಂದು FIR ಮಾಡಿಸಿರ್ತೇನೆ 7 ಜನಗಳ ಮೇಲೆ. ಅದು ವಿಚಾರ ಮಧುಗಿರಿ ಪೊಲೀಸ್ ಠಾಣೆಯಲ್ಲಾಗಿರುತ್ತೆ. 13ನೇ ತಾರೀಕು 9ನೇ ತಿಂಗಳು 2017ರಲ್ಲಿ ಒಂದು ಮಧುಗಿರಿ ಸ್ಟೇಷನಲ್ಲಿ ಒಂದು ಡೌರಿ ಡೆತ್ ಆ್ಯಕ್ಟ್ ಅಲ್ಲಿ ಒಂದು ಕೇಸನ್ನ ರಿಜಿಸ್ಟರ್ ಮಾಡಿಸಿರ್ತೀವಿ. 3 ವರ್ಷದ ಕಂದಮ್ಮನನ್ನು ಬಿಟ್ಟು ಆಕೆ ನೇಣಿಗೆ ಶರಣಾಗಿರ್ತಾಳೆ, ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಅದು ತಹಸೀಲ್ದಾರು ಒಂದು ಬಾಡಿ ಚೆಕ್ ಮಾಡಿ ಇದು ಆತ್ಮಹತ್ಯೆ ಅಂತ ಹೇಳಿ ರಿಪೋರ್ಟ್ನ ಕೊಟ್ಟಿರೋದ್ರಿಂದ ಇದು ಆತ್ಮಹತ್ಯೆ ಅಂತೇಳಿ ಹುಡುಗನ ಕಡೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಆಗೋಗಿರ್ತಕ್ಕಂಥ ಕಾನೂನಿಗೆ ಇವರು ಮಂಡೆರ್ಚೋ ಕೆಲಸ ಮಾಡಿರ್ತಾರೆ. ಹೀಗಿರುವಾಗ ಇದೇ ಒಂದು ವಿಮಲಾ ಭಾಯಿ ಅಂಥೇಳಿ ಅವ್ರ ಹೆಸರು, ಅವರು ಬಂದು ಅವ್ರ ತಾಯಿ ಕಡೆಯವರು ಬಂದು ನಮಗೆ ದೂರನ್ನು ಕೊಟ್ಟು ಈ ರೀತಿ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ. ನಿನ್ನೆ ತಾನೇ ರಾಜ್ಯ ಪಂಚಾಯತಿ ಮಾಡಿ 1 ದಿನ ತುಂಬಿಲ್ಲ, ಆಗಲೇ ನನ್ನ ಮಗಳು ಈ ರೀತಿ ಶವ ಆಗಿದ್ದಾಳೆ, ದಯಮಾಡಿ ಬಂದು ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡಾಗ ನಾವು ಹೋಗಿ ಅಲ್ಲಿ ಶವ ಪರಿಶೀಲನೆ ಮಾಡಿ ತಹಸೀಲ್ದಾರ್ನ ಕರೆಸಿ ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮಗೆ ಮೊದಲೇ ಶವ ಅಂದರೆ ಭಯ ಆಗ್ತಿತ್ತು. ಅವಾಗ ಆ ಶವನ ಹೇಗನಪ್ಪ ನೋಡೋದು, ಅದು ಆ ಥರ ಯಾವ ರೀತಿ ಚೆಕ್ ಮಾಡೋದು ಹೇಗೆ ಅಂತ ಹೇಳಿ ತುಂಬಾ ಭಯ ಆಗ್ತಿದೆ. ಯಾಕೆಂದರೆ ನಮ್ಮ ತಂದೆ ಆಗಲೇ ಪೋಸ್ಟ್ಮಾರ್ಟಮ್ ಮಾಡೋವಂಥವ್ರು, ನಮ್ಮ ತಾತ ಕೂಡ ತಿಪ್ಕೊಂಡಳ್ಳಿ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಆ ಕೆರೆಯಲ್ಲಿ ಯಾರೇ ಒಂದು ಮೃತದೇಹ ಸಿಕ್ಕಾಗ ಪೊಲೀಸ್ ಇಲಾಖೆ ಸಹಾಯದಿಂದ ನಮ್ಮ ತಂದೆಯವರು ಆ ಕೆಲಸನ ಮಾಡ್ತಾಯಿದ್ರು, ನಮ್ಮ ತಾತನವ್ರು ಮಾಡ್ತಿದ್ರು, ನಮ್ಮ ಮುತ್ತಾತನವರು ಮಾಡ್ತಿದ್ರು ಅನ್ನೋ ಮಾಹಿತಿ ನನಗಿದೆ. ಹಾಗಾಗಿ ನನಗೂ ಕೂಡ ಎಲ್ಲೋ ಒಂದು ಕಡೆ ತನಿಖೆ ಮಾಡುವಂಥ ಒಂದು ಮನೋಭಾವ ಇತ್ತು. ಸೊ ಹಾಗಾಗಿ ನಾವು ತನಿಖೆ ಮಾಡಿದಾಗ ಇದು ದಾಖಲೆ ಪ್ರತಿ 2017ರಲ್ಲಿ 7 ಜನಗಳ ಮೇಲೆ FIRನ ಹಾಕಿರ್ತೀವಿ. ಸೊ ಈ ದಾಖಲೆ ಸಂಬಂಧಪಟ್ಟ ಹಾಗೆ ವಿಮಲಾ ಭಾಯಿಯವರ ಕಡೆಯವರು ಬಂದು ನಮಗೆ ದೂರನ್ನು ಕೊಟ್ಟಾಗ ನಾವು ಹೋಗಿ ತಹಸೀಲ್ದಾರ್ಗೆ ಮತ್ತೆ ವಾಪಸ್ ಬರೋಕ್ಕೆ ಹೇಳಿ ನಾವು ಒಂದು ಸತಿ ಬಾಡಿನ ನೋಡಬೇಕು ಅಂಥೇಳಿ ಬಾಡಿನ ಪರಿಶೀಲನೆ ಮಾಡಿದಾಗ ಕಾಲಲ್ಲಿ ಬೆರಳಚ್ಚುಗಳು ಕಂಡು ಬಂದಿತ್ತು. ಅಂದರೆ ಬಲವಂತಿಕೆಯಿಂದ ಆಕೆಯನ್ನು ಕೊಲೆ ಮಾಡಿರ್ತಾರೆ ಅನ್ನೋ ಒಂದು ಅನುಮಾನದ ಮೇರೆಗೆ ಇದು ಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು, ಆನಂತರ ಈ ಕೇಸ್ ಮುಂದೂಡಿಸ್ಬೇಕು ಅಂತ ಹೇಳಿ ನಾವು ಈ ಒಂದು ವಿಚಾರವನ್ನು ಕೈಗೆ ತಗೊಂಡಾಗ ಬಾಡಿ ಪರಿಶೀಲನೆ ಮಾಡಿ ಆಕೆ ತಾಯಿಗೆ ಮತ್ತು ತಂದೆಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ತುಂಬ ಧೈರ್ಯವನ್ನು ಕೊಟ್ಟು, ಆಮೇಲೆ ಮಗು ಎಲ್ಲಿದೆ, ಮಗು ಕೂಡ ಅವರು ಬಚ್ಚಿಟ್ಬಿಟ್ಟು ಅವರು ಎಲ್ಲರೂ ಅಪ್ಸ್ಕೊಂಡು ಆಗಿಬಿಟ್ಟಿದ್ರು. ಆ ಟೈಮಲ್ಲಿ ಮಗು ಬೇಕೇ ಬೇಕು ನಮಗೆ, ಈ ಕಡೆ ಮಗಳು ಇಲ್ಲ ಮೊಮ್ಮಗೂ ಇಲ್ಲ ಅಂದರೆ ನಾನು ವಾಪಸ್ ಬಾಡಿ ತೊಗೊಂಡು ಹೋಗಲ್ಲ ಅನ್ನೋ ಕಾರಣಕ್ಕೆ ತುಂಬ ಹಠ ಮಾಡ್ತಿದ್ರು. ಹಾಗಾಗಿ ತಾಯಿ ಇರೋ ಕಡೆ ಮಗು ಇರೋದು ಸಹಜ ಅಂತ ಹೇಳಿಬಿಟ್ಟು ಆಗಲೇ ನಾವು ಗೃಹಿಣಿ ಮಧುಗಿರಿನಲ್ಲಿ ಆತ್ಮಹತ್ಯೆ ಅಂಥೇಳಿ ಪೇಪರ್ನಲ್ಲೂ ಕೂಡ ಬಂದಿತ್ತು, ಕಾಣಿಸ್ತಾ ಇದೆ ಅನಿಸುತ್ತೆ, ಪೇಪರಲ್ಲೂ ಕೂಡ ಬಂದಿತ್ತು. ಅಲ್ಲೂ ಕೂಡ ನನ್ನ ಹೆಸರಿದೆ, ಅವನಿಕಾ ನಾಗರತ್ನ ಅವರು ಮಹಿಳಾ ಸಂಘದ ವತಿಯಿಂದ ಬಂದು ಈ ರೀತಿ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿ ಮತ್ತೊಂದು FIRನ ಹಾಕಿಸಿ ಮಗುನ ಹುಡುಕಿ 1 ಗಂಟೆ ರಾತ್ರಿಯಲ್ಲಿ ಮಗುನ ಹುಡುಕಿ ಪೇರೆಂಟ್ಸ್ಗೆ ಮಗುನ ಒಪ್ಪಿಸಿ ಆ 7 ಜನಗಳ ಮೇಲೆ FIRನ್ನು ದಾಖಲೆ ಮಾಡಿ ನಂತರ ಆ ಬಾಡಿಯನ್ನು ಒಂದು ಟೆಂಪೋ ಮಾಡಿ ಅವರು ಎಲ್ಲರನ್ನೂ ಕುಟುಂಬ ಸಮೇತ ಅವರ ಊರಿಗೆ ಕಳಿಸ್ಕೊಡ್ಲಾಯಿತು. ಅದೊಂದು ಹೆಮ್ಮೆ ವಿಚಾರ. ಇವತ್ತಿನ ಒಂದು ವಿಚಾರ ಯಾವತ್ತೂ ಇನ್ನು ನನ್ನ ಅನಿಸಿಕೆ ಯಾಕೆ ಇಷ್ಟು ವರ್ಷಗಳ ನಂತರ ಹೇಳ್ತಾ ಇದ್ದೀವಿ ಅಂದರೆ, ನಾವು ಏನೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಏನೆಲ್ಲ ಯಶಸ್ಸನ್ನು ಕಂಡಿದ್ದೀವಿ, ಏನೆಲ್ಲ ಹೋರಾಟಗಳನ್ನ ಮಾಡಿದ್ದೀವಿ, ಹಾಗೆ
ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಕ್ಕೆ ಇನ್ನಷ್ಟು ಸ್ಫೂರ್ತಿ ಮತ್ತು ಇನ್ನೊಂದು ಸ್ಟೆಪ್ ಹತ್ತೋದಕ್ಕೆ ಒಂದು ಅವಕಾಶ. ಈ ರೀತಿಯಾದ ಒಂದು ವಿಚಾರಗಳು, ನಾವು ಏನು ಮಾಡಿದ್ದೀವಿ, ಈ ಸಂಸ್ಥೆಯನ್ನು ಮಾಡಿಕೊಂಡು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅನ್ನೋದು ಈ ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು, ಯಾಕಂದರೆ ಇನ್ನೂ ಒಂದು NGO ಮುಂದೆ ಬರಬೇಕು, ಮತ್ತೊಬ್ಬರು ಅಧ್ಯಕ್ಷರುಗಳು ಮುಂದೆ ಬರ್ತಾ ಇರಬೇಕು, ಧೈರ್ಯದಿಂದ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಹುರಿದುಂಬಿಸುವಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಆಶಾಭಾವನೆಯಿಂದ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಇನ್ಯಾರಿಗೂ ಇಲ್ಲಿ ವಿಮಲಾ ಭಾಯಿ ಅಂಥವ್ರಿಗಾದಂಥ ನೋವು ಬೇರೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮಗೆ ಕಂಡಂಥ ಕೆಲಸಗಳನ್ನು ಮಾಡಿಕೊಂಡು ಪೊಲೀಸ್ ಇಲಾಖೆ ಅಂತೂ ನಮಗೆ ತುಂಬಾ ಸಪೋರ್ಟ್ ಮಾಡಿದೆ. ನಮಗೆಲ್ಲ ಕ್ಷೇತ್ರದಲ್ಲೂ ಕೂಡ ಪೊಲೀಸ್ ಇಲಾಖೆ ನಮಗಂತೂ ಬಹಳ ಸಾಥ್ ಕೊಟ್ಟಿದೆ. ಸಾಕ್ಷಿ ಆಧಾರ, ಎವಿಡೆನ್ಸು, ಫೈಲು ಮತ್ತು ಸತ್ಯದ ನುಡಿಗಳು, ಈ ರೀತಿ ಜಿನಿಯನ್ ಕೇಸ್ಗಳಿಗೆ ಬಹಳ ಬೆಂಬಲ ಕೊಡ್ತಾರೆ. ಆಪೋಸಿಟ್ ಕಡೆ ಏನೇ ಬಲಿಷ್ಠರಾಗಿರಲಿ, ರಾಜಕೀಯ ಬಲದವರಾಗಿರ್ಬೋದು, ಹಣಬಲದವರು ಆಗಿರ್ಬೋದು, ಅಥವಾ ಅವ್ರಿಗೆ ಜನಬಲದವರು ಆಗಿರ್ಬೋದು, ಅಧಿಕಾರಿ ಬಲ ಆಗಿರ್ಬೋದು, ಅದು ಯಾರೇ ಆಗಿರಲಿ ಕೂಡ ನಿಜವಾದ ಕೇಸು ಯಾವಾಗಲೂ ನಿಜನೇ ಗಳಿಸುತ್ತೆ, ಜಯ ಗಳಿಸುತ್ತೆ. ಹಾಗಾಗಿ ನಾವು ಮಾಡುವಂಥ ಫೈಲು, ನಾವು ಕಲೆಕ್ಟ್ ಮಾಡೋವಂಥ ಎವಿಡೆನ್ಸು ಪ್ರತಿಯೊಂದು ಕೂಡ ಜಿನ್ನಿನೇ ಆಗಿದ್ದರೆ ನಮಗೆ ಡಿಪಾರ್ಟ್ಮೆಂಟ್ ಏನು, ಸಂವಿಧಾನ ಇರುವಾಗ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಸಹಾಯ ಮಾಡ್ತಾರೆ. ಈ ಕೇಸ್ದಲ್ಲೂ ನನಗಾಗಿದ್ದದೆ. ಪೊಲೀಸ್ ಇಲಾಖೆ ತುಂಬಾ ಸಹಾಯ ಮಾಡ್ತು. 2017ರಲ್ಲಿ ಮಧುಗಿರಿ ತಾಲೂಕಲ್ಲಿ, ತುಮಕೂರು ಜಿಲ್ಲೆ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ವಿ. ಬೆಂಗಳೂರಿನಲ್ಲೂ ಅಷ್ಟೇ ಇನ್ನೂ ಸಾಕಷ್ಟು ಕೇಸಸ್ ವಿಷಯಗಳ ಬಗ್ಗೆ ಇನ್ನೂ ಅನೇಕ ಎಪಿಸೋಡ್ ಮಾಡಬೇಕು ಅಂತ ಇದ್ದೀವಿ. ಸೊ ಅದು ಸಾಕ್ಷಿ ಆಧಾರದ ಮುಖೇನ ನಿಮಗೆ ತೋರಿಸ್ತಾ, ಹಾಗೂ ಕೆಲಸ ಕಾರ್ಯಗಳ ವೈಖರಿಗಳು ಯಾವ ರೀತಿ ಇತ್ತು, ಇಲ್ಲಿವರೆಗೂ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು, ಮುಂದಿನ ಪೀಳಿಗೆಯಲ್ಲಿ ನಾವು ಇನ್ಯಾವ ರೀತಿ ಕೆಲಸ ಮಾಡಬಹುದು, ನಿಮ್ಮೆಲ್ಲರ ಸಪೋರ್ಟು, ಸಹಕಾರ, ಬೆಂಬಲ, ಈ ಎಲ್ಲರ ಒಂದು ಆಶೀರ್ವಾದ, ಹಾಗೆ ನಮ್ಮ ಸಂವಿಧಾನದ ಒಂದು ಆಶಾಭಾವನೆ, ಇವನ್ನೆಲ್ಲವನ್ನು ಕೂಡ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಮುಂದೆ ಬಂದಾಗ ನಮಗೆ ಜಯ ಸಿಗೋದು ಖಂಡಿತ. ಹಾಗಾಗಿ ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನಮಗೆ ನಾವೇ ಬೆಳಕು, ನಮಗೆ ನಾವೇ ಪ್ರೀತಿಸಬೇಕು, ನಮಗೆ ನಾವೇ ಗೌರವಿಸಬೇಕು. ಇಲ್ಲಿ ಯಾರು ಒಂದು ಕಲ್ಲು ಹೊಡಿತಾರೆ ಅಂತಂದರೆ ಒಂದು ಮರಕ್ಕೆ, ಆ ಮರದಲ್ಲಿ ಕಾಯಿ ಇದೆ ಅನ್ನೋ ಕಾರಣಕ್ಕೆ ಕಲ್ಲು ಹೊಡಿತಾರೆ. ಕಾಯಿ ಇಲ್ಲ ಅಂದರೆ ಬಂಜೆ ಮರಕ್ಕೆ ಕಲ್ಲು ಯಾರೂ ಹೊಡೆಯಲ್ಲ. ಹಾಗಾಗಿ ಈ ಬ್ಯಾಡ್ ಕಾಮೆಂಟ್ಗಳು, ಈ ಒಂದು ನಮಗಾಗದೇ ಇರೋಂಥವ್ರು ಅಥವಾ ನಮಗೆ ಕಾಲು ಎಳೆಯುವಂಥವ್ರು ಯಾರೇ ಇದ್ರೂ ಸಹ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನು ಬದಿಗಿಟ್ಟು ಮುಂದೆ ಹೋಗ್ತಾ ಇರ್ತೀವಿ. ಇದು ನಮ್ಮ ಒಂದು ಮೊದಲನೇ ಹೆಜ್ಜೆಯ ಒಂದು ಗೆಲುವು, ಇದನ್ನೇ ಹೇಳ್ತೀವಿ ನಾವು ಜೈ ಭೀಮ್ ಅಂತ. ಹಾಗಾಗಿ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ವಿಷಯ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಹೊಸ ಬೆಳಕು.